ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಮಹಿಳೆ ಮೇಲೆ ಆಸಿಡ್ ಅಟ್ಯಾಕ್ ಆಗಿದೆ. ಮಾರ್ಚ್ 18ರಂದು ಮನೆಯ ಜಗಲಿಯಲ್ಲಿ ಮಲಗಿದ್ದ ರಂಗಭೂಮಿ ಕಲಾವಿದೆ ದೇವಿ ಅನ್ನೋರ ಮೇಲೆ ಆಸಿಡ್ ದಾಳಿ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಮೂವರನ್ನ ಬಂಧಿಸಿರುವ ನಂದಿನಿ ಲೇಔಟ್ ಠಾಣೆ ಪೊಲೀಸರು ಅಸಲಿ ಸತ್ಯ ಬಾಯ್ಬಿಡಿಸಿದ್ದಾರೆ. ದೇವಿಯ ಮಾತಿನಿಂದಾಗಿ ರಮೇಶ್ ಅನ್ನೋರ ಹೆಂಡತಿ ಮಕ್ಕಳು ಮನೆ ಬಿಟ್ಟು ಹೋಗಿದ್ರಂತೆ. ಇದರಿಂದಾಗಿ ದೇವಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ರಮೇಶ್ ಹೊಂಚ್ ಹಾಕಿದ್ದ. ತನ್ನ ನೋವನ್ನ ಗೆಳತಿ ಸ್ವಾತಿಗೆ ಹೇಳಿದಂತೆ ಯೋಗೇಶ್ ನನ್ನ ಪರಿಚಯ ಮಾಡಿಕೊಟ್ಟಿದ್ದಾಳೆ. 10,000 ರೂಪಾಯಿಗೆ ಸುಪಾರಿ ಕೊಟ್ಟು ಆಸಿಡ್ ದಾಳಿ ಮಾಡಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಂಪುಟ ಸರ್ಕಸ್ ಜೋರಾಗಿದೆ. ಹೇಗಾದ್ರೂ ಸರಿ ಈ ಬಾರಿ ಮಂತ್ರಿ ಪಟ್ಟಕ್ಕೇರಲೇಬೇಕು ಅಂತ ಹಲವರು ಇನ್ನಿಲ್ಲದ ಸರ್ಕಸ್ ಶುರು ಮಾಡಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಪಟ್ಟಕ್ಕೇರೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಬಾಲಚಂದ್ರ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು, ಏಪ್ರಿಲ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡೋ ಸಾಧ್ಯತೆ ಇದೆ. ಸಿಡಿ ಕೇಸ್ ಕಾರಣದಿಂದಾಗಿ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಿದ್ರು. ಆದ್ರೀಗ ಕೋರ್ಟ್ನಲ್ಲಿ ಕೇಸ್ ಕ್ಲೋಸ್ ಆಗಿದೆ. ಪಿಐಎಲ್ ಅನ್ನು ಸಹ ಕೋರ್ಟ್ ಅಮಾನತು ಮಾಡಿದೆ. ಕೇಸ್ ಕ್ಲಿಯರ್ ಆದ್ಮೇಲೆ ಸಚಿವರನ್ನಾಗಿ ಮಾಡ್ತೀವಿ ಅಂತ ಪಕ್ಷದ ನಾಯಕರು ಹೇಳಿದ್ರು. ಹೀಗಾಗಿ ಆದಷ್ಟು ಬೇಗ ಸಚಿವರಾಗ್ತಾರೆ ಅನ್ನೋ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಅವ್ರ ಕೇಸ್ ಕ್ಲಿಯರ್ ಆಗಿದೆ. ಪಕ್ಷದಲ್ಲಿ ಅದನ್ನೇ ಹೇಳ್ತಿದ್ರು, ಅವ್ರ ಕೇಸ್ ಕ್ಲಿಯರ್ ಆದ ನಂತರ ಮಿನಿಸ್ಟರ್ ಮಾಡೋದ್ರು ಕ್ಲಿಯರ್ ಆಗಿದೆ. ರಮೇಶ್ ಜಾರಕಿಹೊಳಿ ಆದಷ್ಟು ಬೇಗ ಒಳ್ಳೇದಾಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಎಲ್ಲ ಒಳ್ಳೇದು ಕರೆ. ಈಗ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರು ಯಾಕಂದ್ರೆ ಡೆಲ್ಲಿಗೆ ಹೋಗ್ಬೇಕಂದ್ರೆ 5 ರಾಜ್ಯ ಚುನಾವಣೆ ಇತ್ತು. ರಿಸಲ್ಟ್ ಆಯಿತು. ಈಗೆಲ್ಲ ಹೊಸ ಮುಖ್ಯಮಂತ್ರಿ ಆಗೋದು 25 ಹೆಚ್ಚು ಕಮ್ಮಿ ಹೈಕಮಾಂಡ್ ಎಲ್ಲ ಬ್ಯುಸಿ ಇದ್ದಾರೆ. 25 ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹೋಗ್ತಾರೆ. ಹೋಗಿ ಪರ್ಮಿಷನ್ ಏಪ್ರಿಲ್ ಫಸ್ಟ್ ವೀಕ್ ಆಗಬಹುದು ಅಂತೇಳಿ ಎಲ್ಲರಿಗೂ. ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಅಳವಡಿಸೋ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟಾಕಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ಆರ್ ಅಶೋಕ್, ಭಗವದ್ಗೀತೆ ಅನ್ನೋದು ಭಾರತದ ನರನಾಡಿಯಲ್ಲಿ ಬಂದಿದೆ. ಭಗವದ್ಗೀತೆ ನಮ್ಮ ನೆಲದ ಸಂಸ್ಕೃತಿಯೂ ಹೌದು. ಕಾಂಗ್ರೆಸ್ನವರಿಗೆ ಓಟ್ ಬೇಕು, ಅದಕ್ಕಾಗಿ ವಿರೋಧ ಮಾಡ್ತಿದ್ದಾರೆ. ಈ ನೆಲದಲ್ಲಿ ಹುಟ್ಟಿದ ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ಯಾರೇ ಇರಬಹುದು, ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರೇ. ಭಗವದ್ಗೀತೆ ಅಳವಡಿಕೆಗೆ ವಿರೋಧ ಮಾಡಿದ್ದೇ ಆದಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯವಾಗುತ್ತೆ ಅಂತ ಕೈ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಪರಂಪರೆ, ನಮ್ಮ ವಿಚಾರಗಳನ್ನ ನಾವು ಕಲಿಯುವಂಥದ್ದು, ನೋಡುವಂಥದ್ದು ತಪ್ಪೇನಲ್ಲ. ಅಲ್ಲ, ವಿರೋಧ ಮಾಡಬೇಕು ಅಂತ ಅವ್ರು ವಿರೋಧ ಮಾಡ್ತಾರೆ. ಪಾಪ ಅವರು ವೋಟ್ ಬೇಕಷ್ಟೇ. ವೋಟ್ಗೋಸ್ಕರ ರಾಜಕಾರಣ ಮಾಡಬಾರ್ದು. ಇದು ಚಾಲ್ತಿಗೆ ಬರುವಂಥದ್ದು. ಅದನ್ನ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಕುಳಿತು ತೀರ್ಮಾನ ಮಾಡ್ತಾರೆ. ಕಾಶ್ಮೀರ ಫೈಲ್ಸ್ ಸಿನಿಮಾ ನೋಡದ ಕಾಂಗ್ರೆಸ್ ನಾಯಕರ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಸತ್ಯ ಸ್ವೀಕರಿಸುವುದಕ್ಕೆ ಎದೆಗಾರಿಕೆ ಬೇಕು. ಅವರೇ ಮಾಡಿದ ಅಪರಾಧವನ್ನ ಅವರೇ ನೋಡಲು ಹೇಗೆ ಸಾಧ್ಯ? ಆದ್ರೆ ಜನ ನೋಡ್ತಿದ್ದಾರೆ. ಅವರಿಗೆ ಸತ್ಯದ ಅರಿವಾಗಿದೆ. ಜೈ ಭೀಮ್ ಸಿನಿಮಾ ಬಿಡುಗಡೆಯಾಗಿದ್ದು ಓಟಿಟಿಯಲ್ಲಿ ತೆರಿಗೆ ವಿನಾಯಿತಿ ಕೊಡಲು ಹೇಗೆ ಸಾಧ್ಯ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸತ್ಯವನ್ನ ಒಪ್ಪಿಕೊಳ್ಳೋದಕ್ಕೆ, ಸ್ವೀಕರಿಸೋದಕ್ಕೆ ಎದೆಗಾರಿಕೆ ಬೇಕಾಗುತ್ತೆ. ಕಾಂಗ್ರೆಸ್ನವ್ರ ಹತ್ರ ಅದಿಲ್ಲ. ಅದು ಅವ್ರು ಮಾಡಿರೋ ಪಾಪ ಕರ್ಮಗಳು ಏನಿದೆಯಲ್ಲ, ಅದು ಅವ್ರು ಅಲ್ಲಿ ಹೋಗಿ ಹೆಂಗೆ ನೋಡೋಕ್ಕಾಗುತ್ತೆ ಅವ್ರನ್ನ? ಅದಕ್ಕೋಸ್ಕರ ಅವ್ರು ನೋಡೋಕ್ಕೆ ಇಷ್ಟಪಡಲ್ಲ. ಆದರೆ ದೇಶದ ಜನ ನೋಡ್ತಾ ಇದ್ದಾರೆ. ದೇಶದ ಜನಕ್ಕೆ ಅರ್ಥವಾಗ್ತಾ ಇದೆ. ಹಿಜಾಬ್ ವಿವಾದದ ತೀರ್ಪು ನೀಡಿದ ಜಡ್ಜ್ಗೆ ಜೀವ ಬೆದರಿಕೆ ಹಾಕಿದವರನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಮದುರೈನಲ್ಲಿ ನಡೆದ ಪ್ರತಿಭಟನೆ ವೇಳೆ ರಹಮತ್ ಉಲ್ಲಾ ಅನ್ನೋರು ಜಡ್ಜ್ಗೆ ಬೆದರಿಕೆ ಹಾಕಿದ. ಈ ಸಂಬಂಧ ವಕೀಲೆ ಸುಧಾ ಕಟ್ಟ ವಿಧಾನಸೌಧ ಠಾಣೆಗೆ ದೂರು ನೀಡಿದ್ರು. ಹೀಗಾಗಿ ರಾಷ್ಟ್ರೀಯ ಏಕತೆ, ಸಮಗ್ರತೆಗೆ ಧಕ್ಕೆ ತಂದ ಆಧಾರದಲ್ಲಿ ತಲಂಕೊಲ್ಲ ಪೊಲೀಸರು ರೆಹಮತ್ ಉಲ್ಲಾನನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ಹಿಜಾಬ್ ತೀರ್ಪು ನೀಡಿದ ನ್ಯಾಯಮೂರ್ತಿಗಳಿಗೆ ವೈ ಶ್ರೇಣಿ ಭದ್ರತೆ ನೀಡಲು ಸೂಚನೆ ನೀಡಿದ್ದೇನೆ ಅಂತ ಹೇಳಿದರು. ತಮಿಳುನಾಡಿನಲ್ಲಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಸಮೇತವಾಗಿ 3 ಜನ ನ್ಯಾಯಾಧೀಶರ ಮೇಲೆ ಕೊಲೆ ಬೆದರಿಕೆಯ ಪ್ರಕರಣ ನಡೆದಿದೆ ಮತ್ತು ದಾಖಲಾಗಿದೆ. ಕೆಲವು ದೇಶದ್ರೋಹ ಶಕ್ತಿಗಳು ಈ ದೇಶದ ವ್ಯವಸ್ಥೆಗೆ ಒಂದು ಸವಾಲು ಹಾಕುವಂಥ ಪ್ರಯತ್ನಗಳು ಮಾಡಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಪಿಯು ಕಾಲೇಜ್ ಸ್ಥಾಪನೆಗೆ ಭೂಮಿ ಪೂಜೆ ನಡೆಯುವ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆದಿದೆ. ಗಣಿ ಸಚಿವ ಹಾಲಪ್ಪ ಆಚಾರ್ ಎದುರೇ ನಿಂಗಪ್ಪ, ಗೋರ್ಲೆಕೊಪ್ಪ ಅನ್ನೋರು ಹೈಡ್ರಾಮಾ ಮಾಡಿದ್ದಾರೆ. ಹಮಾಲರ ಸಂಘ ಸದಸ್ಯರ ಕಾಲೋನಿ ಮುಂದೆ ಕಾಲೇಜ್ ಕಟ್ಟಡ ನಿರ್ಮಾಣ ಮಾಡೋದು ಬೇಡ, ಬೇರೆ ಜಾಗದಲ್ಲಿ ಕಾಲೇಜ್ ನಿರ್ಮಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಯಾವಾಗ ಭೂಮಿ ಪೂಜೆಗೆ ಸಚಿವರು ಬಂದರೂ ಅದೇ ಜಾಗದಲ್ಲಿ ಮಲಗಿ ಪ್ರತಿಭಟನೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕು ಆಸ್ಪತ್ರೆಗೆ ಬರೋ ರೋಗಿಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಡಯಾಲಿಸಿಸ್ ಯಂತ್ರ ಕೆಟ್ಟು ಅದೆಷ್ಟೋ ದಿನಗಳಾಗಿದೆ. ಇದರಿಂದಾಗಿ ಡಯಾಲಿಸಿಸ್ ಚಿಕಿತ್ಸೆ ಸಿಗದೆ 3 ದಿನದಲ್ಲಿ 4 ರೋಗಿಗಳು ಸಾವನ್ನಪ್ಪಿದ್ದಾರೆ.
ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಎಂವೈ ಪಾಟೀಲ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣಬಸಪ್ಪಾರಿಗೆ ಕ್ಲಾಸ್ ತಗೊಂಡಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ 12 ಡಯಾಲಿಸಿಸ್ ರೋಗಿಗಳು ಚಿಕಿತ್ಸೆ ಪಡಿತಾ ಇದ್ದು, ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ 6 ರೋಗಿಗಳು ಸಾವನ್ನಪ್ಪಿದ್ರು. ಆದರೂ ಸಹ ಆಸ್ಪತ್ರೆಯ ಅವ್ಯವಸ್ಥೆ ಬದಲಾಗಿಲ್ಲ. ಯಾರು ಡಾಕ್ಟರ್ಸ್ ಇಲ್ಲ, ಯಾರು ಒಬ್ಬ ಕಣ್ಣಿನ ಡಾಕ್ಟರ್ ಮಾತ್ರ ನಾವು ಡ್ಯೂಟಿ ಡಾಕ್ಟರ್. ಉಳಿದವ್ರು ನಾಪತ್ತೆ. ಆ ಡಯಾಲಿಸಿಸ್ ಮಷಿನ್ ಎರಡು ಅಕ್ರಮ ಸಂಬಂಧಕ್ಕೆ ಸಹಕರಿಸದಿದ್ದಕ್ಕೆ ಮಹಿಳೆಯನ್ನ ಹತ್ಯೆ ಮಾಡಿದ್ದ ವಿಕೃತ ಕಾಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೇ ತಿಂಗಳ 16ರಂದು ಹಾಸನದ ದೊಡ್ಡಪುರದಲ್ಲಿ ಲತೇಶ್ ಅನ್ನೋ ಆರೋಪಿ ರೇವತಿಯನ್ನ ಅತ್ಯಾಚಾರಕ್ಕೆ ಯತ್ನಿಸಿದಲ್ಲದೆ ಹತ್ಯೆಗೈದು ಎಸ್ಕೇಪ್ ಆಗಿದ್ದ. 10 ವರ್ಷದ ಹಿಂದೆಯೂ ಅತ್ಯಾಚಾರ ಆರೋಪದಲ್ಲಿ ಈತ ಜೈಲು ಸೇರಿದ್ದ. 4 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ ಹೊರಗಡೆ ಬಂದಿದ್ದ. ಮತ್ತೀಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ಹಾಸನ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಕಾಡಾನೆ ಕೊಂದು ಹೂತ್ ಹಾಕಿದ್ದ ಕಿರಾತಕರನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಕಾಡಾನೆಯನ್ನ ಕೊಂದು ಹಾಕಿದ್ದ ಚಂದ್ರೇಗೌಡ, ಪಾಪಯ್ಯ ಹಾಗೂ ತಮ್ಮಯ್ಯ ಹೊಲದಲ್ಲೇ ಹೂತ್ ಹಾಕಿದ್ರು. ನಂತರ ಆನೆಯ ದಂತವನ್ನ ಬೆಂಗಳೂರಿಗೆ ಮಾರಾಟ ಮಾಡಲು ತೆಗೆದುಕೊಂಡು ಹೋಗಿದ್ದಾಗ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಮೇಲಿಂದ ಮೇಲೆ ಕಳ್ಳರು ಕೈಚಳಕ ತೋರುತ್ತಿದ್ದಾರೆ. ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಸರಣಿ ಕಳ್ಳತನ ಮಾಡಲಾಗ್ತಾ ಇದೆ. ಮಹಾಲಕ್ಷ್ಮಿ ನಗರದಲ್ಲಿ ನಸುಕಿನ ಜಾವ ಬೀಗ ಹಾಕಿದ್ದ 3 ಮನೆಗಳಿಗೆ ನುಗ್ಗಿದ ಖದೀಮರು ಸಿಕ್ಕಿದ್ದನ್ನೆಲ್ಲ ದೋಚಿ ಎಸ್ಕೇಪ್ ಆಗಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಬನ್ನೂರು ರಸ್ತೆಯಲ್ಲಿ ಬೀಸಿದ ಭಾರೀ ಬಿರುಗಾಳಿಯಿಂದಾಗಿಯೇ ದೊಡ್ಡ ಅನಾಹುತ ಸಂಭವಿಸಿದೆ. ಕಾರು ಬೈಕ್ ಮೇಲೆ ತೆಂಗಿನ ಮರ ಉರುಳಿ ಬಿದ್ದಿದ್ದು ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೆಆರ್ಎಸ್ ಗ್ರಾಮದ ನಾಗರಾಜ್ ದಂಪತಿ ಬೈಕ್ನಲ್ಲಿ ಹೋಗ್ತಾ ಇದ್ದ ವೇಳೆ ಏಕಾಏಕಿ ತೆಂಗಿನ ಮರ ಬಿದ್ದಿದೆ. ಬೈಕ್ನ ಮುಂದೆ ಕುಳಿತಿದ್ದ ಬಾಲಕಿ ಪ್ರಿಯಾಂಕಾಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾಳೆ. ಇದೇ ವೇಳೆ ಕಾರ್ನ ಮೇಲೂ ಮರ ಬಿದ್ದಿದ್ರಿಂದ ನಾಗಮ್ಮ ಅನ್ನೋರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಾಳೆ ಬೆಂಗಳೂರು ಜನರಿಗೆ ಸಮಾವೇಶದ ಬಿಸಿ ತಟ್ಟೋ ಹಾಗೆ ಕಾಣ್ತಾ ಇದೆ. ರೈತ ವಿರೋಧಿ ಕೃಷಿ ಕಾಯ್ದೆ ವಿರೋಧಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಸಲು ಮುಂದಾಗಿದ್ದಾರೆ. ಕೃಷಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಈಗಾಗಲೇ ವಾಪಸ್ ಹಿಂಪಡೆದಿದೆ. ಆದರೆ ರಾಜ್ಯದಲ್ಲಿ ಇನ್ನೂ ಕೃಷಿ ಕಾಯ್ದೆಯನ್ನ ನಿಷೇಧ ಮಾಡಿಲ್ಲ. ಹೀಗಾಗಿ 1,000ಕ್ಕೂ ಹೆಚ್ಚು ರೈತರು ಬೃಹತ್ ಸಮಾವೇಶ ನಡೆಸಲು ಮುಂದಾಗಿದ್ದಾರೆ. ಇದರ ಜೊತೆಗೆ ಹಲವು ಬೇಡಿಕೆ ಈಡೇರಿಸುವಂತೆ ಸರ್ಕಾರದ ಮುಂದೆ ಪಟ್ಟು ಹಿಡಿಯಲಿದ್ದಾರೆ. ಮಂಡ್ಯ ಜಿಲ್ಲೆ ಮೇಲುಕೋಟೆ ಶಾಸಕ ಸಿಎಸ್ ಪುಟ್ಟರಾಜು ಮಕ್ಕಳ ಜೊತೆ ಮಕ್ಕಳಂತಾಗಿದ್ರು. ವಿದ್ಯಾ ಪ್ರಚಾರ ಸಂಘದ 75ನೇ ಅಮೃತ ಮಹೋತ್ಸವದ ಪ್ರಯುಕ್ತ ವಿಜಯ ಕಾಲೇಜ್ ಕ್ರೀಡಾಂಗಣದಲ್ಲಿ ವಿಜಯ ಕಪ್ ಪ್ರೊ ಕಬಡ್ಡಿ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಈ ವೇಳೆ ಆಗಮಿಸಿದ ಶಾಸಕರು ಮಕ್ಕಳೊಂದಿಗೆ ಕಬಡ್ಡಿ ಆಡಿ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟರು. ತುಂಬಾ ಉತ್ತಮ ಕಬಡ್ಡಿ ಆಟಗಾರ, ಆಕ್ಚುಲಿ ಕಬಡ್ಡಿ ಆಟಗಾರ. ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಹೀಗಾಗಿ ಕೊಪ್ಪಳದ ಗಂಗಾವತಿಯಲ್ಲಿ ಪುನೀತ್ ಅಭಿಮಾನಿಗಳು ಬಾಡೂಟ ಆಯೋಜನೆ ಮಾಡಿದ್ದಾರೆ. ಶಿವೆ ಥಿಯೇಟರ್ ಮುಂಭಾಗದಲ್ಲಿ ಬಾಡೂಟ ಆಯೋಜನೆ ಮಾಡಲಾಗಿದ್ದು 3ರಿಂದ 4 ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಸಸ್ಯಾಹಾರಿಗಳಿಗೂ ಸಹ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೋಳಿ ಹಬ್ಬದ ಸಂಭ್ರಮ ಜೋರಾಗಿದೆ. ರತಿ ಮನ್ಮಥರ ಪ್ರತಿಷ್ಠಾಪನೆ ಮಾಡಿ ಬಣ್ಣದ ಕುಳಿಯಾಡಿದ್ದು ವಿಮಾನ ನಿಲ್ದಾಣದಲ್ಲಿಯೂ ವಿದೇಶಿ ಪ್ರಯಾಣಿಕರ ಜೊತೆ ಬಣ್ಣದಲ್ಲಿ ಮಿಂದೆದಿದ್ದಾರೆ. ಅತ್ತ ಕಲಬುರಗಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಇಶಾ ಪಂತ್ ಕೂಡ ಹೋಳಿ ಎರಚಿ ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ಡೋಲು ಬಾಜೆ ಅನ್ನೋ ಸಾಂಗಿಗೆ ಎಸ್ಪಿ ಮೇಡಂ ಹೆಜ್ಜೆ ಹಾಕಿದ್ದು ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅತ್ತ ಬಾಗಲಕೋಟೆಯಲ್ಲೂ ಹೋಳಿ ಸಂಭ್ರಮ ಜೋರಾಗಿತ್ತು. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇರಳದ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ಭಾರೀ ಅವಘಡವೊಂದು ಸಂಭವಿಸಿದೆ. ಪ್ರೇಕ್ಷಕರ ಗ್ಯಾಲರಿ ಕುಸಿದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕೇರಳದ ಮಲಪ್ಪುರಂನಲ್ಲಿ ಫುಟ್ಬಾಲ್ ಪಂದ್ಯ ಏರ್ಪಡಿಸಲಾಗಿತ್ತು. ಈ ವೇಳೆ ಪಂದ್ಯ ನೋಡಲು ಬಂದವರು ಗ್ಯಾಲರಿಯಲ್ಲಿ ಕುಳಿತಿದ್ದಾಗ ಏಕಾಏಕಿ ಕುಸಿದಿದೆ. ಭಾರೀ ಮಳೆಯಿಂದಾಗಿಯೇ ಗ್ಯಾಲರಿ ಕುಸಿದಿರುವ ಶಂಕೆ ವ್ಯಕ್ತವಾಗಿದೆ. ರಾಜಸ್ಥಾನದಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ರಾಜಸ್ಥಾನ ಸರ್ಕಾರದ ವಿರುದ್ಧ ಬಿಜೆಪಿ ಗಂಭೀರ ಆರೋಪ ಮಾಡಿದ್ದು, ಬಾಲಾಜಿ ದೇವಸ್ಥಾನದ ಕಮಾನು ಬೀಳಿಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರಾಮ ಸೀತೆಯ ಪ್ರತಿಮೆಗಳಿದ್ದ ದೇವಸ್ಥಾನದ ಕಮಾನನ್ನ ಜೆಸಿಬಿ ಬಳಸಿ ಬೀಳಿಸಿದ ದೃಶ್ಯ ವೈರಲ್ ಆಗಿದೆ. ಉಕ್ರೇನ್ನಲ್ಲಿ ರಷ್ಯಾ ಸೈನಿಕರ ಯುದ್ಧ ದಾಹ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ರಷ್ಯಾ ಮಿಸೈಲ್ ದಾಳಿ ನಡೆಸ್ತಾ ಇದೆ. ಇದೀಗ
ಡೊನೆಟ್ಸ್ಕ್ ಪ್ರಾಂತ್ಯದಲ್ಲಿ ಶೆಲ್ ದಾಳಿಯನ್ನ ರಷ್ಯಾ ನಡೆಸಿದೆ. ಹೀಗಾಗಿ ಬೃಹತ್ ಕಟ್ಟಡವೊಂದು ಸಂಪೂರ್ಣವಾಗಿ ಛಿದ್ರವಾಗಿದೆ. ಆ ಬಿಲ್ಡಿಂಗ್ನಲ್ಲಿದ್ದ ಹಲವರು ಸಾವನ್ನಪ್ಪಿರುವ ಶಂಕೆ ಇದೆ. ಇನ್ನುಳಿದವರು ಬೇರೆ ಬೇರೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಮರಿಯೋಪೋಲ್ನಲ್ಲಿ ಯುರೋಪ್ನ ಅತಿದೊಡ್ಡ ಉಕ್ಕು ಘಟಕದ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಉಕ್ಕು ಘಟಕದ ಬಹುತೇಕ ಭಾಗಗಳು ಹಾನಿಯಾಗಿದೆ ಅಂತ ಉಕ್ರೇನ್ ತಿಳಿಸಿದೆ. ಬಿಸಿಲ ನಾಡು ಕೊಪ್ಪಳದಲ್ಲಿ ಕಿರು ಜಲಪಾತಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇವೆ. ಕಲ್ಲು ಬಂಡೆಗಳ ಮಧ್ಯೆ ತುಂಗಭದ್ರಾ ನದಿ ನೀರು ಹರಿದು ಬರ್ತಾ ಇದ್ದು ಇದನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಕೆಲ ಪ್ರವಾಸಿಗರು ಸ್ಥಳೀಯ ನಾವಿಕರ ದೋಣಿಗಳ ಮೂಲಕ ನದಿಯಲ್ಲಿ ಸುತ್ತಾಡ್ತಾ ಇದ್ದು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣ ಪ್ರವಾಸಿಗರ ಸಂಖ್ಯೆ ವಿರಳವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗ್ತಾ ಇವೆ. ಅದರಲ್ಲೂ ಕ್ರಿಕೆಟ್ನಿಂದಾಗಿ ಗ್ರಾಮೀಣ ಕ್ರೀಡೆಗಳು ಲೆಕ್ಕಕ್ಕಿಲ್ಲದಂತಾಗಿದೆ. ಇದರ ಮಧ್ಯೆಯೂ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮದಲ್ಲಿ ಚಿನ್ನಿದಾಂಡ್ ಟೂರ್ನಿಮೆಂಟ್ ನಡೆಯಿತು. ಗ್ರಾಮೀಣ ಕ್ರೀಡೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ವಿಭಿನ್ನ ಪ್ರಯತ್ನ ಮಾಡಲಾಗಿದ್ದು ಟೂರ್ನಿಮೆಂಟ್ನಲ್ಲಿ 20ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ವು. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಯಾವುದೇ ಜವಾಬ್ದಾರಿ ಇಲ್ಲದೆ ಪೋಲಿ ಥರ ಇದ್ದ ಹುಡುಗನೊಬ್ಬನ ಜೀವನ ಹೇಗೆಲ್ಲ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋ ಕತೆ ಹೊಂದಿರೋ ಚಿತ್ರವೇ ನಾನ್ ಪೋಲಿ. ಎಂ ಯಶವಂತ್ ಕಥೆ ಚಿತ್ರಕಥೆ ಬರೆದು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ಈ ಚಿತ್ರದ ಮುಹೂರ್ತ ನಾಗರಭಾವಿಯ ಶ್ರೀಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಡೆಯಿತು. ಹರೀಶ್ ಬೀಚ್ ಈ ಚಿತ್ರದ ನಾಯಕರಾಗಿದ್ರೆ ದಿಶಾ ಶೆಟ್ಟಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಬಿಕಾಸ್ ಏನಂದ್ರೆ ಇಬ್ರು ಫ್ರೆಂಡ್ಶಿಪ್ ಕತೆ ಬಿಟ್ಕೊಡ್ಬೇಕಾ ಇಲ್ಲ ನಂತರ ಅವರವರ ಪಾತ್ರದ ಬಗ್ಗೆ ಹೂ ಅಂಟಾವ ಮಾವ ಅಂತಲೇ ಯುವಕರ ನಿದ್ದೆಗೆಡಿಸಿರೋ ಸಮಂತ ಈಗ ಯಶೋಧ ಎಂಬ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಸಮಂತ ಭರ್ಜರಿ ಆಕ್ಷನ್ ಮಾಡ್ತಿದ್ದಾರೆ. ಸಮಂತಾಗೆ ಆಕ್ಷನ್ ಸೀಕ್ವೆನ್ಸ್ ಕಂಪೋಸ್ ಮಾಡೋದಕ್ಕೆ ಅಂತಾನೆ ಹಾಲಿವುಡ್ನಿಂದ ಸ್ಟಂಟ್ ಮಾಸ್ಟರ್ ಬಂದಿದ್ದಾರೆ. ಇನ್ಸೆಪ್ಷನ್, ಡಂಕ್ರಿಕ್, ಟ್ರಾನ್ಸ್ಪೋರ್ಟರ್ 3 ಚಿತ್ರಗಳಿಗೆ ಸ್ಟಂಟ್ ಕಂಪೋಸ್ ಮಾಡಿರೋ ಎನಿಕ್ ಬೇನ್ ಸಮಂತಾಗೆ ಸಾಹಸ ಹೇಳಿಕೊಡಲಿದ್ದಾರೆ. ಹರಿಣಗಳ ನಾಡಲ್ಲಿ ಮೊದಲ ಪಂದ್ಯ ಗೆದ್ದಿರೋ ಬಾಂಗ್ಲಾ ಪಡೆ ಎರಡನೇ ಪಂದ್ಯ ಗೆಲ್ಲುವುದಕ್ಕೆ ರಣತಂತ್ರ ರೂಪಿಸಿದೆ. ಮೊದಲು ಬ್ಯಾಟಿಂಗ್ಗೆ ಇಳಿದಿರೋ ಬಾಂಗ್ಲಾ ಆರಂಭಿಕ ಆಘಾತ ಅನುಭವಿಸಿದೆ. ಕೇವಲ 8 ರನ್ ಗಳಿಸೋದ್ರೊಳಗೆ 2 ವಿಕೆಟ್ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ. ಮೊದಲ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿರೋ ಬಾಂಗ್ಲಾ ಈ ಪಂದ್ಯವನ್ನ ಗೆದ್ದಿದ್ದೇ ಆದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಏಕದಿನ ಸರಣಿ ಕೈವಶ ಮಾಡಿಕೊಳ್ಳಲಿದೆ. ಹರಿಣಗಳ ನಾಡಲ್ಲಿ ಮೊದಲ ಪಂದ್ಯವನ್ನ ಗೆದ್ದಿರುವಂತಹ ಬಾಂಗ್ಲಾ ಪಡೆ ಈಗ ಎರಡನೇ ಪಂದ್ಯವನ್ನ ಕೂಡ ಗೆಲ್ಲುವುದಕ್ಕೆ ರಣತಂತ್ರವನ್ನ ರೂಪಿಸಿರುವಂತದ್ದು. ಮೊದಲು ಬ್ಯಾಟಿಂಗ್ ಇಳಿದಿರುವಂತಹ ಬಾಂಗ್ಲಾ ಆರಂಭಿಕ ಆಘಾತವನ್ನ ಕೂಡ ಅನುಭವಿಸಿದೆ. ಕೇವಲ 8 ರನ್ ಇದ್ದಂತಹ ಸಂದರ್ಭದಲ್ಲೇ 2 ವಿಕೆಟ್ಗಳನ್ನ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಟೀಮ್. ಮೊದಲ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿರೋ ಬಾಂಗ್ಲಾ ಈ ಪಂದ್ಯವನ್ನ ಗೆದ್ದಿದ್ದೇ ಆದಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯನ್ನ ತನ್ನ ಕೈವಶ ಮಾಡಿಕೊಳ್ಳಲಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಮೊದಲ